ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ವಿಧಾನ ಪರಿಷತ್ ಚುನಾವಣೆ ನಡೆದು 4-5 ದಿನ ಆಯಿತು. ಬಿಜೆಪಿ ಜೆಡಿಎಸ್ ನಾಯಕರು ನಿರೀಕ್ಷೆಯನ್ನು ಮಾಡದಂತಹ ಫಲಿತಾಂಶ ಹೊರಬಿದ್ದಿದ್ದಾಯಿತು. ಕಾಂಗ್ರೆಸ್ ನಾಯಕರು 5 ಸ್ಥಾನಗಳನ್ನ ಗೆದ್ದು ಮೈತ್ರಿ ನಾಯಕರಿಗೆ ದೊಡ್ಡ ಹೊಡೆತ ಕೊಟ್ಟಿದ್ದಾರೆ. ಹೊಡೆತ ಅಂದ್ರೆ ಬರೀ ಹೊಡೆತ ಅಲ್ಲ, ಬಿಜೆಪಿ ಜೆಡಿಎಸ್ ಮಧ್ಯೆ ಬಿರುಗಾಳಿ ಏಳುವಂತೆ ಮಾಡಿದ್ದಾರೆ. ಯಾಕಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ತಮ್ಮ ಅಭ್ಯರ್ಥಿಗೆ ಮತ ಹಾಕೋ ಬದಲಿಗೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಮತ ಚಲಾಯಿಸಿದ್ದಾರೆ. ಜೆಡಿಎಸ್ ನಲ್ಲಿರೋ 2-3 ಶಾಸಕರ ಬಗ್ಗೆ ಅವರ ಪಕ್ಷದವರಿಗೆ ಮೊದಲಿನಿಂದಲೂ ಅನುಮಾನ ಇತ್ತು. ಇವರು ಯಾವುದೇ ಕ್ಷಣದಲ್ಲೂ ಕೈ ಕೊಡಬಹುದು, ಎಲೆಕ್ಷನ್ ನಲ್ಲಿ ನಮ್ಮ ಜೊತೆ ನಿಲ್ತಾರಾ ಅನ್ನೋ ಗೊಂದಲದಲ್ಲೇ ಇದ್ರು. ಹೀಗಾಗಿ ಜೆಡಿಎಸ್ ಶಾಸಕರು ಅಡ್ಡ ಮತದಾನ ಮಾಡಿರೋದ್ರಲ್ಲಿ ದೊಡ್ಡ ಶಾಕಿಂಗ್ ವಿಷಯವೇನೂ ಇಲ್ಲ. ಆದ್ರೆ ಬಿಜೆಪಿ ನಾಯಕರು ತಮ್ಮ ಪಕ್ಷದವರಿಗೆ ಕೈ ಕೊಟ್ಟು, ಅದರಲ್ಲೂ ದಿಲ್ಲಿ ನಾಯಕರ ಎಚ್ಚರಿಕೆಗೂ ಕ್ಯಾರೆ ಅನ್ನದೇ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರು. ಇದೇ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿರೋದು. ಪರಿಷತ್ ಚುನಾವಣೆಯ ಕಾವು ಆರಂಭ ಆದಾಗಲೇ ಕುದುರೆ ವ್ಯಾಪಾರದ ಸದ್ದು ಶುರುವಾಗಿತ್ತು. ಮೊದಲಿಗೆ ಜೆಡಿಎಸ್ ನಾಯಕರು ಕಾಂಗ್ರೆಸ್ನ 11 ಶಾಸಕರಿಗೆ ಗಾಳ ಹಾಕಿದ್ದಾರೆ ಅನ್ನೋ ಸುದ್ದಿ ಹಬ್ಬಿತ್ತು. ಈ ಬಗ್ಗೆ ಕಾಂಗ್ರೆಸ್ನ ಒಂದಿಷ್ಟು ಶಾಸಕರು ಆರೋಪ ಮಾಡಿದ್ರು. ಆದ್ರೆ ಕೊನೆಗಾಗಿದ್ದೇ ಬೇರೆ. ಜೆಡಿಎಸ್ ಹಾಗೂ ಬಿಜೆಪಿ ಶಾಸಕರನ್ನ ಕಾಂಗ್ರೆಸ್ನವರೇ ಹೈಜಾಕ್ ಮಾಡಿದ್ರು. ಇದೆಲ್ಲ ಆಗಿ 3-4 ದಿನ ಆಗ್ತಾ ಇದ್ದಂತೆ ಕುಮಾರಸ್ವಾಮಿ ಸ್ಫೋಟಕ ವಿಷಯವನ್ನ ಹೊರಹಾಕಿದ್ದಾರೆ. 150 ಕೋಟಿ ಡೀಲಿಂಗ್ ನ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಮತ ಹಾಕಿದ್ರೆ ನಿಮಗೆ ಏನೆಲ್ಲ ಕೊಡ್ತೀವಿ ಅನ್ನೋ ಆಮಿಷ ಒಡ್ಡಿದ್ರು ಅನ್ನೋದರ ಬಗ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲದೆ ಜೆಡಿಎಸ್ ಹಾಗೂ ಬಿಜೆಪಿಯ ಮೈತ್ರಿ ಮುರಿಯಲು ಕಾಂಗ್ರೆಸ್ ರಣತಂತ್ರ ರೂಪಿಸ್ತಾ ಇದೆ ಅನ್ನೋದರ ಬಗ್ಗೆ ಸ್ಫೋಟಕ ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತ ಕೊಟ್ರೆ ನಿಮ್ಮ ಕಿಸೆಗೆ 50 ಕೋಟಿ, ಕ್ಷೇತ್ರಕ್ಕೆ 100 ಕೋಟಿ ಕೊಡ್ತೀವಿ ಅನ್ನೋ ಆಮಿಷವನ್ನ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರಿಗೆ ಒಡ್ಡಲಾಗಿತ್ತು ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬಾಂಬ್ ಸಿಡಿಸಿದ್ದಾರೆ. ಕುಮಾರಸ್ವಾಮಿಯ ಇದೊಂದು ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಯಾಕಂದ್ರೆ ಚುನಾವಣೆ ಬಂದಾಗ ಕುದುರೆ ವ್ಯಾಪಾರದ ಸದ್ದು ಮಾಡೋದು ಖಾಯಂ. ಈ ಬಾರಿಯೂ ಇಂತಹದ್ದೇ ಸದ್ದಾಗಿತ್ತು. ಆದ್ರೆ ಕುಮಾರಸ್ವಾಮಿ ಈಗ ಇದೇ ಸತ್ಯ ಅಂತಿದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ ನಿಂದ 11 ಶಾಸಕರು ಕಾಂಗ್ರೆಸ್ಗೆ ಅಡ್ಡ ಮತದಾನ ಮಾಡಿದ್ದಾರೆ. ಯಾರು ಯಾರಿಗೆ ವೋಟ್ ಹಾಕಿದ್ದು ಅನ್ನೋದು ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ಗೌಪ್ಯ ಮತದಾನದ ಆಟ ಆಡಿದ್ದಾರೆ. ಇಲ್ಲಿ ಎಷ್ಟು ಕೋಟಿ ಕೊಟ್ಟಿದ್ದಾರೋ, ಎಷ್ಟು ಕೋಟಿ ಇಸ್ಕೊಂಡಿದ್ದಾರೋ ಗೊತ್ತಿಲ್ಲ. ಆದ್ರೆ ಆಮಿಷಕ್ಕೆ ಬಲಿಯಾಗಿರೋದಂತೂ 100ಕ್ಕೆ 100 ಸತ್ಯ. ಯಾಕಂದ್ರೆ ಸ್ಥಾನಮಾನ ನೀಡಿದ ಪಕ್ಷವನ್ನ ಬಿಟ್ಟು, ಟಿಕೆಟ್ ಕೊಟ್ಟು ಗೆಲ್ಲಿಸಿದ ಪಕ್ಷವನ್ನ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಮತ ಹಾಕ್ತಾರೆ ಅಂದ್ರೆ ಖಂಡಿತವಾಗಿಯೂ ಸುಮ್ಮನೆ ಹಾಕಿರಲ್ಲ. ಎಲ್ಲೆಲ್ಲಿ ಏನೇನು ಹೋಗಬೇಕು ಅದೆಲ್ಲವೂ ಹೋಗಿರುತ್ತೆ. ಆದ್ರೆ ಅದು ಗೌಪ್ಯವಾಗಿರುತ್ತೆ ಅಷ್ಟೇ. ಯಾವುದೇ ಕಾರಣಕ್ಕೂ ಯಾರಿಗೆ ಎಷ್ಟೆಷ್ಟು ಹೋಯ್ತು ಅನ್ನೋದು ಗೊತ್ತಿರಲ್ಲ. ಆದ್ರೀಗ ಕುಮಾರಸ್ವಾಮಿ ಒಂದು ಲೆಕ್ಕಾಚಾರ ಕೊಟ್ಟಿದ್ದಾರೆ. ಜೆಡಿಎಸ್ ಹಾಗೂ ಬಿಜೆಪಿಯ ಬಹಳಷ್ಟು ಶಾಸಕರಿಗೆ ಆಮಿಷ ಒಡ್ಡಿದ್ರಂತೆ. ಒಂದು ಮತ ಹಾಕೋದಕ್ಕೆ 50 ಕೋಟಿ ಕೊಡ್ತಾರೆ, ಅದು ಅವರ ವೈಯಕ್ತಿಕ. ಈ ಹಣ ಸೀದಾ ಅವರ ಕೈಗೆ ಸೇರುತ್ತೆ. ಇದರ ಜೊತೆಗೆ 150 ಕೋಟಿ ಅನುದಾನವನ್ನ ಅವರ ಕ್ಷೇತ್ರಕ್ಕೆ ನೀಡ್ತಾರೆ. ಇದು ಅವರ ಕ್ಷೇತ್ರದ ಅಭಿವೃದ್ಧಿಗೆ. ಇಲ್ಲಿ ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ಶಾಸಕರ ಅಭಿವೃದ್ಧಿಯೂ ಆಗುತ್ತೆ. ಇದರ ಜೊತೆಗೆ 150 ಕೋಟಿ ಅನುದಾನವನ್ನು ಅವರ ಕ್ಷೇತ್ರಕ್ಕೆ ನೀಡ್ತಾರೆ. ಇದು ಅವರ ಕ್ಷೇತ್ರದ ಅಭಿವೃದ್ಧಿಗೆ. ಇಲ್ಲಿ ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ಶಾಸಕರ ಅಭಿವೃದ್ಧಿಯೂ ಆಗುತ್ತೆ. 150 ಕೋಟಿಯಲ್ಲಿ ಶಾಸಕರಿಗೂ ಇಂತಿಷ್ಟು ಅಂತ ಕಾಸು ಹೋಗುತ್ತೆ. ಹೀಗೆ ಭರ್ಜರಿ ಆಫರ್ ಕೊಟ್ಟಿದ್ರು. ಇದೇ ಆಫರ್ನ ಆಸೆಗೆ ಬಿದ್ದವರು ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಆತ್ಮೀಯರೇ, ಇಲ್ಲೊಂದು ವಿಷಯವನ್ನ ಗಮನಿಸಲೇಬೇಕು. ಸದ್ಯಕ್ಕೆ ಕಾಂಗ್ರೆಸ್ಗೆ ಅಡ್ಡ ಮತದಾನ ಮಾಡಿದವರು ಯಾರು ಅನ್ನೋದು ಗೊತ್ತಾಗಲ್ಲ. ಬಿಜೆಪಿ ಜೆಡಿಎಸ್ಗೆ ಕೈ ಕೊಟ್ಟವರು ಯಾರು ಅನ್ನೋದನ್ನ ಕಂಡು ಹಿಡಿಯೋದಿಕ್ಕೂ ಆಗಲ್ಲ. ಆದ್ರೆ ಇನ್ನೊಂದು ಮಾರ್ಗದಲ್ಲಿ ಕಂಡು ಹಿಡಿಯಬಹುದು. ಅದ್ ಹೇಗೆ ಅಂದ್ರೆ, ಅಡ್ಡ ಮತದಾನ ಮಾಡಿದವರ ಕ್ಷೇತ್ರಕ್ಕೆ ಬಂಪರ್ ಗಿಫ್ಟ್ ಸಿಗೋದಂತೂ ಗ್ಯಾರಂಟಿ. ಕುಮಾರಸ್ವಾಮಿಯೇ ಹೇಳಿದಂತೆ ಕ್ಷೇತ್ರದ ಅಭಿವೃದ್ಧಿಗೆ 150 ಕೋಟಿ ಕೊಡ್ತೀವಿ ಅಂದಿದ್ರು ಅಂತ ಹೇಳಿದ್ದಾರೆ. ಅಲ್ಲಿಗೆ 2 ವರ್ಷದಲ್ಲಿ ಯಾರ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಅನುದಾನ ಬಂದಿದೆ ಅನ್ನೋ ಲಿಸ್ಟ್ ನೋಡಿದ್ರೆ ಸಾಕು, ಅಲ್ಲೇ ಗೊತ್ತಾಗಿ ಹೋಗುತ್ತೆ ಯಾವ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದರ ಲೆಕ್ಕ ಸಿಕ್ಬಿಡುತ್ತೆ.
ಆದ್ರೆ ಇಷ್ಟೆಲ್ಲ ಬೆಳವಣಿಗೆ ಆಗೋ ಹೊತ್ತಿಗೆ ಅಡ್ಡ ಮತದಾನ ಮಾಡಿದವರೇ ಒಂದು ಹೆಜ್ಜೆ ಕಾಂಗ್ರೆಸ್ ಕಡೆ ಹೆಜ್ಜೆ ಇಟ್ರೆ ಏನೂ ಮಾಡೋದಿಕ್ಕಾಗಲ್ಲ. ಇನ್ನು ಈ ಕುದುರೆ ವ್ಯಾಪಾರದ ಜೊತೆಗೆ ಕುಮಾರಸ್ವಾಮಿ ಇನ್ನೂ ಒಂದು ವಿಷಯ ಹೇಳ್ಕೊಂಡಿದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರನ್ನ ಸೆಳೆಯೋದ್ರ ಹಿಂದೆ ಇರೋದು ಬರೀ ಚುನಾವಣೆ ಗೆಲ್ಲೋ ತಂತ್ರ ಅಲ್ವಂತೆ. ದೋಸ್ತಿ ಪಕ್ಷದಲ್ಲಿ ಬಿರುಕು ಮೂಡಿಸೋ ರಣತಂತ್ರ ಅಂತೆ. ಎರಡೂ ಪಕ್ಷದ ಮಧ್ಯೆ ಸರಿಯಿಲ್ಲ, ದೋಸ್ತಿ ನಾಯಕರಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಭಾವನೆ ಮೂಡಿಸೋ ಪ್ಲಾನ್ ಅಂತೆ. ನಿಜ ಹೇಳಬೇಕು ಅಂದ್ರೆ ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ದೋಸ್ತಿ ಪಕ್ಷಗಳಾದ್ರೂ ಕೂಡ ದೋಸ್ತಿ ಅನ್ನಿಸ್ತಾನೆ ಇಲ್ಲ. ಒಗ್ಗಟ್ಟಾಗಿ ಒಂದ್ ಕಡೆ ಒಂದು ಹೋರಾಟ ಮಾಡಿಲ್ಲ, ಒಗ್ಗಟ್ಟಾಗಿ ಸರ್ಕಾರದ ವಿರುದ್ಧ ನಿಂತಿಲ್ಲ. ಅದರಲ್ಲೂ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಯವರೇ ಕೈ ಕೊಡ್ತಾ ಇದ್ದಂತೆ ದೋಸ್ತಿಯಲ್ಲಿ ಬಿರುಕು ಮೂಡಿದೆ ಅನ್ನೋ ಮಾತು ಸಹ ಶುರುವಾಗಿತ್ತು. ಹೀಗಾಗಿ ಕುಮಾರಸ್ವಾಮಿ ಈ ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ನವರು ಮಾಡೋ ತಂತ್ರಗಾರಿಕೆಯಿಂದ ನಮ್ಮ ದೋಸ್ತಿಗೆ ಯಾವುದೇ ಕುತ್ತು ಬರಲ್ಲ ಅಂದಿದ್ದಾರೆ. ನೋಡೋಣ ಮುಂದೆ ಏನೆಲ್ಲ ಆಗುತ್ತೆ ಅಂತ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.